ದೇವೇಗೌಡರ ತವರು ಹಾಸನದಲ್ಲಿ ಟಿಕೆಟ್ ಕ್ಲೈಮ್ಯಾಕ್ಸ್ ಕುತೂಹಲ ಹೆಚ್ಚಿಸಿದೆ. ನಾಳೆ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಎಚ್ಡಿಕೆ ಅಖಾಡಕ್ಕಿಳಿದಿದ್ದಾರೆ. ಹಾಸನ ಟಿಕೆಟ್ ಫೈಟ್ಗೆ ನಾಳೆ ಕ್ಲೈಮ್ಯಾಕ್ಸ್. ಅಖಾಡಕ್ಕಿಳಿದ ಎಚ್ಡಿಕೆ ಗೊಂದಲಕ್ಕೆ ಬೀಳುತ್ತಾ ತೆರೆ. ಕಳೆದ 15 ದಿನಗಳಿಂದ ಹಾಸನ ಟಿಕೆಟ್ ಫೈಟ್ ರಾಜ್ಯ ರಾಜಕೀಯದಲ್ಲಿ ಮಾರ್ಧನಿಸುತ್ತಿತ್ತು. ಅತ್ತ ಪಂಚರಥ ಯಾತ್ರೆಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಮಗ್ನರಾಗಿದ್ರೆ, ಇತ್ತ ಹಾಸನದಲ್ಲಿ ಟಿಕೆಟ್ ಗೊಂದಲ ಬೆಂಕಿ ಹೊತ್ತಿಸಿತ್ತು. ಇದೀಗ ಈ ವಿಚಾರಕ್ಕೆ ತೆರೆ ಬೀಳೋ ಸಮಯ ಬಂದಿದೆ. ನಾಳೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಅಭ್ಯರ್ಥಿಗಳ ಜೊತೆ ಎಚ್ಡಿಕೆ ಚರ್ಚೆ ನಡೆಸಲಿದ್ದಾರೆ. ಈ ವೇಳೆ ಹಾಸನ ಟಿಕೆಟ್ ಕುರಿತಂತೆಯೂ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಯಾವ ಗೊಂದಲ ಇಲ್ಲ, ಯಾವುದೇ ಗೊಂದಲ ಇದ್ರೂ ಸರಿಪಡಿಸ್ತಕ್ಕಂಥ ಶಕ್ತಿ ಇದೆ. ಇಲ್ಲಿ ನೀವು ಇಷ್ಟೊಂದು ಗಾಬರಿ ಆಗಬೇಡಿ, ಇದೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಅರಸೀಕೆರೆಯಲ್ಲಿ ಒಂದು ಡ್ರಾಮಾ ನಡೀತಾ ಇದೆಯಲ್ಲ, ಅರಸೀಕೆರೆ ರಾಜಕಾರಣದಲ್ಲಿ. ಅಲ್ಲಿ ಶಾಸಕರು ಅರಸೀಕೆರೆ ಡ್ರಾಮಾ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲಿ ಅದೆಲ್ಲ ತೆಂಗಿನ ಮರದ ಕೆಳಗೆ ಕೂತ್ಕೊಂಡು ಧರಣಿ ಕೂತಿದ್ರು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ದೇವೇಗೌಡರ ಕುಟುಂಬ ಒಂದಾಗಿದೆ. ಭವಾನಿ ಆಗ್ಲಿ ಸ್ವರೂಪ ಆಗ್ಲಿ ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಟಿಕೆಟ್ ಯಾರಿಗೆ ಅನ್ನೋದನ್ನ ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ ಅಂದ್ರು. ಯಾವತ್ತು ಅವರಲ್ಲಿ ಭಿನ್ನಾಭಿಪ್ರಾಯ ಬರಲ್ಲ. ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವರು ತಪ್ಪು ಕಲ್ಪನೆ. ಇವತ್ತು ದೇವೇಗೌಡರ ಕುಟುಂಬ ಅಷ್ಟೇ ಇಂಟ್ಯಾಕ್ಟ್ ಆಗಿದೆ. ಭವಾನಿ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಸ್ವರೂಪ್ ಕೇಳೋದ್ರಲ್ಲೂ ತಪ್ಪಿಲ್ಲ. ಪ್ರತಿಯೊಬ್ಬರಿಗೆ ಆಕಾಂಕ್ಷಿ ಇದ್ದಾರೆ. ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಟಿಕೆಟ್ ವಿಚಾರದಲ್ಲಿ ಮೌನಕ್ಕೆ ಜಾರಿದ ಭವಾನಿ ರೇವಣ್ಣ. ಇನ್ನು ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೌಡ್ರ ಸೊಸೆ ಭವಾನಿ ರೇವಣ್ಣ ಮೌನಕ್ಕೆ ಜಾರಿದ್ದಾರೆ. ಬನಶಂಕರಿ ದೇವಿಗೆ ಪೂಜೆ ಸಲ್ಲಿಸಿ ನೇರವಾಗಿ ಮನೆಗೆ ಆಗಮಿಸಿದ್ರು. ಮಾಧ್ಯಮಗಳು ಪ್ರಶ್ನಿಸಿದ್ರೆ ಭವಾನಿ ರೇವಣ್ಣ ಮಾತೇ ಆಡಲಿಲ್ಲ. ಟಿಕೆಟ್ ವೇದನೆಗೆ ದೇವೇಗೌಡರು ಮತ್ತು ಎಚ್ಡಿಕೆ ಯಾವ ರೀತಿಯ ಮುಲಾಮು ಹಚ್ಚುತ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಂಚಮಸಾಲಿ ಲಿಂಗ